ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಥವಾ ಒಂದು ವಾರ್ತೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿರೋ ಅಂಥದ್ದು, ತೊಂದರೆಗಳಿಗೆ ಸಿಲುಕಿರೋ ಅಂಥದ್ದು, ಮೋಸದ ಜಾಲದಲ್ಲಿ ಸಿಲುಕಿರುವಂತಹದ್ದು, ಆ ನಂತರ ಅವರ ತಂದೆ ತಾಯಿಗಳು ಇದರಿಂದ ಆತ್ಮಹತ್ಯೆ ಮಾಡಿಕೊಂಡಿರೋದು, ಆ ಹೆಣ್ಣು ಮಕ್ಕಳೇ ಕೊನೆಗೆ ಅದರಿಂದ ಹೊರಬರಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರೋ ಅಂಥದ್ದು. ಈ ರೀತಿ ಸಮಾಜದಲ್ಲಿ ಈ ಥರದ ನಾನಾ ರೀತಿಯ ತೊಂದರೆಗಳು ಅನುಭವಿಸ್ತಾ ಇರೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಹದಿಹರೆಯಕ್ಕೆ ಬಂದಂಥ ಹೆಣ್ಣು ಮಕ್ಕಳು ದಾರಿ ತಪ್ಪುವುದು ಹೇಗೆ, ಅದು ಏನಕ್ಕೆ ಆ ಥರ ಆಗುತ್ತೆ ಅನ್ನುವುದನ್ನು ನಾವು ವೈಜ್ಞಾನಿಕವಾಗಿ ನಾವು ನೋಡಿದಾಗ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೆಣ್ಣು ಮಕ್ಕಳಿಗೆ ನೀಡಿದಾಗ ಈ ಥರದ ತೊಂದರೆಗಳಿಂದ ಆ ಮಕ್ಕಳನ್ನು ನಾವು ರಕ್ಷಣೆ ಮಾಡ್ಬೋದು. ಇದರ ಜೊತೆಗೆ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಆದ ತಿಳುವಳಿಕೆಯನ್ನು ನೀಡಿದಂಥ ಪಕ್ಷದಲ್ಲಿ ಅವರು ಆ ಒಂದು ಹದಿಹರೆಯ ಅಂತ ಏನಿದೆ ಅದು ಒಂಥರ ತುಂಬ ಸೂಕ್ಷ್ಮವಾದ ಒಂದು ಹಂತ ಅಂತ ಅನ್ಬೋದು. ಹೆಣ್ಣು ಅಥವಾ ಗಂಡು ಮಕ್ಕಳು ಯಾರೇ ಆಗಿರಲಿ, ದಾರಿ ತಪ್ಪುವುದು, ಹಾದಿ ತಪ್ಪುವುದು, ಅನಾರೋಗ್ಯಕರವಾದ ನಿರ್ಧಾರಗಳನ್ನು ಕೈಗೊಳ್ಳುವುದು. ದಾರಿ ತಪ್ಪೋದು ಅಂತಂದರೆ ಅವರು ಕೈಗೊಳ್ಳುವ ನಿರ್ಧಾರ ಸರಿಯಾಗಿರೋದಿಲ್ಲ ಅನ್ನೋ ಅರ್ಥದಲ್ಲಿ. ಹಾಗಾಗಿ ಅವರಿಗೆ ಸರಿಯಾದ ನಿರ್ಧಾರ ಕೈಗೊಳ್ಳುವಲ್ಲಿ ನಾವು ಅವರಿಗೆ ಸಹಾಯ ಮಾಡಬಹುದು. ಹಾಗಾದರೆ ಈ ಹದಿಹರೆಯದಲ್ಲಿ ಏನಾಗುತ್ತೆ ಅಂದರೆ ಹಠಾತ್ ವರ್ತನೆಗಳು, ಸಡನ್ನಾಗಿ ರಿಯಾಕ್ಷನ್ ಮಾಡ್ತಾರೆ. ಅಪಾಯದ ಅರಿವು ಅವ್ರಿಗೆ ಇರೋದಿಲ್ಲ. ಏನಾಗುತ್ತೆ, ಮುಂದೆ ಏನಾಗಬಹುದು, ಈಗ ನಾನು ಮಾಡುವ ಕೆಲಸದಿಂದ ಮುಂದೆ ಏನಾಗುತ್ತೆ ಅನ್ನೋದು ಅಪಾಯದ ಅರಿವಿರೋದಿಲ್ಲ. ಮತ್ತು ಸಡನ್ನು ಅವರ ವರ್ತನೆಯಲ್ಲಿ ಬದಲಾವಣೆಗಳಾಗುತ್ತೆ. ಈಗ ತಂದೆ ತಾಯಿಗಳು ಅವರಿಗೆ ಹೇಳಿರ್ತಾರೆ, ಆಗ ಅವರು ಕನ್ವಿನ್ಸ್ ಆಗಿರ್ತಾರೆ, ಆದರೆ ನಂತರ ಅವರ ವರ್ತನೆಯಲ್ಲಿ ಬದಲಾವಣೆಯಾಗುತ್ತೆ. ಸಾಮಾಜಿಕ ಒತ್ತಡಕ್ಕೆ ಒಳಗಾಗ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಆಗ್ಬೋದು, ಆಮೇಲೆ ಸಮಾಜದಲ್ಲಿ ನಾನು ಬೇರೆ ಏನೋ ಥರ ಇರಬೇಕು, ನನ್ನನ್ನು ಎಲ್ಲ ಗುರುತಿಸಬೇಕು ಅನ್ನುವ ಒಂದು ಆಸೆ ಇರುತ್ತೆ. ಈ ರೀತಿಯಾಗಿ ಬೇಕಾದಷ್ಟು ಒತ್ತಡಗಳಿಗೆ ಅವರು ಒಳಪಟ್ಟು ಅವರಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಮತ್ತು ಅಪಾಯಗಳನ್ನು ಅರಿವು ಉಂಟು ಮಾಡದೆ ಅದನ್ನು ಹೆಚ್ಚಾಗಿ ಅಪಾಯಕ್ಕೆ ತಮ್ಮನ್ನು ತಾವು ಒಡ್ಡಿಕೊಳ್ಳುವಂಥದ್ದು. ಅಂದರೆ ಆಗು ಹೋಗುಗಳ ಬಗ್ಗೆ ಅರಿವಿಲ್ಲದೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಯೋಚನೆಯೇ ಮಾಡದೆ ಅಂತಹ ನಿರ್ಧಾರವನ್ನು ಕೈಗೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಈ ಹದಿಹರೆಯದಲ್ಲಿ 25 ವರ್ಷದವರೆಗೂ ಅವರ ಹಿಂಭಾಗದ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಮುಂಭಾಗದ ಮೆದುಳು ಏನಿದೆ, ಪ್ರಜ್ಞಾ ಮೆದುಳು, ಅರಿವಿನ ಮೆದುಳು, ಮನುಷ್ಯ ಮೆದುಳು ಅಂತ ನಾವು ಏನಂತೀವಿ, ಅಂದರೆ ಆಲೋಚನೆ ಮಾಡುವಂಥದ್ದು, ಅಪಾಯಗಳನ್ನು ಅವಲೋಕಿಸುವಂತಹದ್ದು, ಆ ಥರದ್ದು ಒಂದು ದೂರಾಲೋಚನೆ, ಅಪಾಯದ ಅರಿವು, ಮುಂಜಾಗ್ರತೆ, ಆತ್ಮರಕ್ಷಣೆ, ಈ ಥರದ್ದು ಏನೇನು ಇರುತ್ತೆ ಅಂತಹ ಮೆದುಳು ಏನಿದೆ, ಡಿಸಿಷನ್ ಮೇಕಿಂಗ್, ನಾನು ಏನು ನಿರ್ಧಾರ ಕೈಗೊಳ್ಳಬೇಕು ಗೊತ್ತಾಗೋದಿಲ್ಲ. ಇದು ಯಾವುದು ಅವರಿಗೆ ಸರಿಯಾದ ಮಟ್ಟದಲ್ಲಿ ಮುಂಭಾಗದ ಮೆದುಳು ಬೆಳವಣಿಗೆ ಆಗಿಲ್ಲದ ಕಾರಣ ಹಿಂಭಾಗದ ಮೆದುಳು ಅಥವಾ ಪ್ರಾಣಿ ಮೆದುಳು ಏನಿದೆ, ಆ ಪ್ರಾಣಿ ಮೆದುಳು ಆ್ಯಕ್ಟಿವೇಟ್ ಆಗ್ತಿರುತ್ತೆ. ಹೊಸದಾಗಿ ಒಂಥರ ಹೊಸ ಹೊಸ ಭಾವನೆಗಳು, ಯಾವುದೋ ಹುಡುಗ ಹುಡುಗಿನ ನೋಡಿದಾಗ ಅವನ ಮನಸ್ಸಿನಲ್ಲಿ ಹೊಸ ಒಂದು ಭಾವನೆ, ಒಂದು ಪುಲಕಿತರ ಆಗೋವಂಥದ್ದು, ಆಮೇಲೆ ಆಕರ್ಷಣೆ, ಬಯಕೆಗಳು, ಕುತೂಹಲ, ಆಮೇಲೆ ಉತ್ಸಾಹ ಮಾಡಬೇಕು ಅನ್ನೋಂಥದ್ದು, ಈ ಥರದ್ದೆಲ್ಲ ಉಂಟಾಗೋದು ಹಿಂಭಾಗದ ಮೆದುಳು, ಭಾವನಾತ್ಮಕ ಮೆದುಳು ಅಂತ ಕರಿತೀವಿ. ಅದಕ್ಕೆ ಈ ಮುಂದೆ ಏನಾಗುತ್ತೆ ಅರಿವಾಗೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅದು ಹೆಚ್ಚಾಗಿ ಈ ಥರದ ಒಂದು ಆಕರ್ಷಣೆ, ಬಯಕೆ, ಉತ್ಸಾಹ, ಇದರಿಂದ ಏನಾಗುತ್ತೆ ಅಂದರೆ ಹೊಸ ಹೊಸ ಅನುಭವಗಳು, ಇದರಿಂದ ಏನಾಗುತ್ತೆ ಅಂದರೆ ಅವರ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಡೋಪಮೈನ್ VTA ರೀಜನ್, ವೆಂಟ್ರಿಕ್ಯುಲರ್ ರೀಜನ್ನಿಂದ ಬಿಡುಗಡೆಯಾಗುವಂಥದ್ದು. ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಅದು ಸಹ ಈ ಒಂದು ಡೋಪಮೈನ್ನ ಬಿಡುಗಡೆ ಮಾಡ್ತಾ ಇರುತ್ತೆ. ಜಾಸ್ತಿ ಡೋಪಮೈನ್ ಬಿಡುಗಡೆ ಆದಂತೆ ಇನ್ನೂ ಹೆಚ್ಚು ಅವರಿಗೆ ಆ ಥರದ ಅನುಭವಗಳು ಬೇಕು ಎನ್ನುವಂಥ ಒಂದು ಮನಸ್ಥಿತಿಯನ್ನು ಅವರು ತಲುಪ್ತಾರೆ. ಹಾಗಾಗಿಯೇ ಹದಿಹರೆಯದಲ್ಲಿ ಮಕ್ಕಳು ದಾರಿ ತಪ್ಪಲು ಕಾರಣ ಅವರ ಮುಂಭಾಗದ ಮೆದುಳು, ಅರಿವಿನ ಮೆದುಳು ಕೆಲಸ ಮಾಡ್ತಾ ಇರೋದಿಲ್ಲ. ಅವರಿಗೆ ಕೆಲಸ ಮಾಡ್ತಾ ಇರೋದು ಅವರು ಹಿಂಭಾಗದ ಮೆದುಳು. ಅದಕ್ಕೋಸ್ಕರನೇ ಅವರು ತಂದೆ ತಾಯಿಗಳ ಜೊತೆ ಜಗಳ ಆಡ್ತಾರೆ. ತಂದೆ ತಾಯಿಗಳು ಎಷ್ಟು ಹೇಳ್ತಾ ಇರ್ತಾರೆ, ಓದ್ಕೋ, ಮುಂದಿನ ದಿನದಲ್ಲಿ ನಿನ್ನ ಒಂದು ಜೀವನಕ್ಕೆ ನಿನ್ನ ಓದು ಬಹಳ ಮುಖ್ಯ ಅಂತ ಕೇಳೋದಿಲ್ಲ. ಆಮೇಲೆ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ಆ ಹುಡುಗನ ಸವಾಸ ಮಾಡಬೇಡ, ಓದಿನ ಕಡೆ ಗಮನ ಕೊಡು, ನಿನ್ನ ಜೀವನ ಹಾಳಾಗುತ್ತೆ, ಆದರೆ ಕೇಳೋದಿಲ್ಲ ಅವರು. ಅದರ ಜೊತೆ ನಿಯಮಗಳ ಉಲ್ಲಂಘನೆ ಸಹ ಅವರಿಗೆ ಬಹಳ ಇಷ್ಟ ಅನ್ಬೋದು. ಹದಿಹರೆಯದಲ್ಲಿ ಹುಡುಗರಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ತಂದೆ ತಾಯಿಗಳು ಬೇಡ ಅಂದಿದ್ದನ್ನು ಹೆಚ್ಚು ಮಾಡೋ ಅಂಥದ್ದು. ಉದಾಹರಣೆಗೆ ಹುಡುಗರು ಹೇಳಬೇಕು ಅಂತಂದರೆ, ಅವರಿಗೆ ಒಂದು 18 ವರ್ಷ ಆಗಿರೋದಿಲ್ಲ,
ವಾಹನ ಓಡಿಸ್ಬೇಡ, ನೀನು ಬೈಕ್ ಓಡಿಸ್ಬೇಡ ಅಂದ್ರೂ ಗೊತ್ತಿಲ್ಲದಂತೆ ಬೈಕ್ನ ಓಡಿಸೋದು, ಹೆಲ್ಮೆಟ್ ಹಾಕದೆ ಓಡಿಸೋಂಥದ್ದು, ಫಾಸ್ಟಾಗಿ ಹೋಗೋಂಥದ್ದು, ವೀಲಿಂಗ್ ಮಾಡೋ ಅಂಥದ್ದು. ಅದೇ ಥರ ಹೆಣ್ಣು ಮಕ್ಕಳಿಗೂ ಸಹ ಬಹಳಷ್ಟು ಎಚ್ಚರಿಕೆ ತಂದೆ ತಾಯಿ ಕೊಟ್ಟರು ಏನು ಹೇಳ್ತಾರೆ ಅದನ್ನು ಬ್ರೇಕ್ ಮಾಡಬೇಕು, ನಿಯಮಗಳನ್ನು ಮುರಿಬೇಕು, ನಿಯಮಗಳ ಉಲ್ಲಂಘನೆ ಮಾಡಬೇಕು ಅನ್ನುವುದು ಹಿಂಭಾಗದ ಮೆದುಳು ಉತ್ಸಾಹ, ಹೊಸ ಹೊಸ ಅನುಭವ. ಆ ಬ್ರೇಕ್ ಮಾಡಿದಾಗ ಅವರಿಗೆ ಒಂದು ಹೊಸ ಉತ್ಸಾಹ ಬರುತ್ತೆ, ಹೊಸ ಅನುಭವ ಆಗುತ್ತೆ, ಅದು ಥ್ರಿಲ್ ಅಂತಾರಲ್ಲ ಆ ಥರ. ಹಾಗಾಗಿ ಈ ಒಂದು ವಯಸ್ಸಿನಲ್ಲಿ ಈ ಥರ ಬಹಳಷ್ಟು ತೊಂದರೆಗಳು ಮಕ್ಕಳು ಮಾಡೋದಕ್ಕೆ ಇದೇ ಬಹಳ ಪ್ರಮುಖವಾದ ಕಾರಣ ಮುಂಭಾಗದ ಅರಿವು ಏನಿದೆ ಅದು ಕಡಿಮೆ ಇರುತ್ತೆ, ಬೆಳೆದಿರೋದಿಲ್ಲ ಸಂಪೂರ್ಣವಾಗಿ. ಹಿಂಭಾಗದು ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ, ಜಾಸ್ತಿ ಆ್ಯಕ್ಟಿವೇಟ್ ಆಗಿರುತ್ತೆ, ಅದು ಮುಂಭಾಗದನ್ನು ಸಪ್ರೆಸ್ ಮಾಡಿಬಿಟ್ಟಿರುತ್ತೆ. ಹಾಗಾಗಿ ಅರಿವು ಅನ್ನುವುದು ಸಂಪೂರ್ಣ ಸಪ್ರೆಸ್ ಆಗಿರುತ್ತೆ. ಅದರ ಬದಲು ಭಾವನಾತ್ಮಕವಾದ ಮೆದುಳು ಏನಿರುತ್ತೆ, ಭಾವನೆಗಳಿಗೆ ಹೆಚ್ಚು ಒಳಗಾಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರ ಒಂದು ಮೆದುಳಿನಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳನ್ನು ನಾವು ನೋಡೋದಾದರೆ ಡೋಪಮೈನ್ ಮೊದಲನೇದಾಗಿ ರಿವಾರ್ಡಿಂಗ್ ಹಾರ್ಮೋನ್ ಅಂತ ಅದನ್ನ ಕರಿತೀವಿ, ರಿವಾರ್ಡ್ ಕೊಡೋ ಅಂಥದ್ದು. ಏನಾದರೂ ಮಾಡಿದಾಗ ಅವರಿಗೆ ಡೋಪಮೈನ್ ಬಿಡುಗಡೆ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಹೊಸ ಅನುಭವಗಳು, ಪ್ರೀತಿಯಲ್ಲಿ ಬಿಡೋದು, ಪ್ರೀತಿ ಅಥವಾ ಆಕರ್ಷಣೆ, ಮುಖ್ಯವಾಗಿ ಆಕರ್ಷಣೆನೇ, ಅದು ಪ್ರೀತಿ ಏನಿಲ್ಲ, ಆಕರ್ಷಣೆಗೆ ಒಳಗಾಗೋದು, ಅಲ್ಲಿ ಯಾವುದಾದ್ರೂ ಒಂದು ನಿಯಮನ ಉಲ್ಲಂಘನೆ ಮಾಡೋದು, ಹುಡುಗಿಗೆ ಒಂದು ಪ್ರೇಮ ಪತ್ರವನ್ನು ಕೊಡೋದು ಅಥವಾ ಹುಡುಗನ ಜೊತೆ ಹುಡುಗಿ ಚಾಟ್ ಮಾಡೋ ಅಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ಹೊಸ ಹೊಸ ಅನುಭವಗಳು ಏನು ಮಾಡುತ್ತೆ, ಡೋಪಮೈನ್ ಬಿಡುಗಡೆ ಮಾಡುತ್ತೆ. ಡೋಪಮೈನ್ ಬಿಡುಗಡೆ ಆದಾಗ ಅದು ಪುನಃ ಆ ಥರದ ಅನುಭವ ಪುನಃ ಬೇಕು ಅಂತ ಮನಸ್ಸು ಬಯಸುತ್ತೆ. ಕಾರಣ ಆವಾಗ ಬಿಡುಗಡೆಯಾಗಿರುವ ಡೋಪಮೈನ್ ಪುನಃ ಬಿಡುಗಡೆಯಾಗಬೇಕು ಅಂತ. ಹಾಗಾಗಿ ಡೋಪಮೈನ್ ಹೆಚ್ಚಾಗಿ ಸ್ಪೈಕ್ ಆಗೋಕ್ಕೆ ಶುರುವಾಗುತ್ತೆ. ಆದ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ರೀಲ್ಸ್ಗಳನ್ನ ಮಾಡೋದು ನಾವು ನೋಡಿದ್ದೀವಿ. ಬಹಳಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ, ಮೌಲ್ಯಗಳು ಅಂತ ಏನು ಅಂತೀವಿ ಅದನ್ನೆಲ್ಲ ಧಿಕ್ಕರಿಸ್ತಾರೆ. ಮತ್ತು ಅವರಿಗೆ ಜನರಿಂದ ಪ್ರಶಂಸೆ ಅಥವಾ ತುಂಬ ಜನ ಲೈಕ್ಸ್ಗಳು, ಕಾಮೆಂಟ್ಸ್ಗಳೆಲ್ಲ ಬಂದಾಗ ಅವರಿಗೆ ಇನ್ನೂ ಹೆಚ್ಚು ಅದನ್ನು ಏಕೆಂದರೆ ಡೋಪಮೈನ್ ಬಿಡುಗಡೆ ಆಗ್ತಿರುತ್ತೆ, ಇನ್ನೂ ಹೆಚ್ಚು ಆ ಥರದನ್ನು ಅನುಭವಿಸಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಅವರು ಒಂದು ಎಲ್ಲೆ ಅಂತ ಏನಿರುತ್ತೆ ಆ ಒಂದು ಆ ಬೌಂಡ್ರಿಯನ್ನು ಕ್ರಾಸ್ ಮಾಡಿ ಹೋಗ್ತಾರೆ. ಮುಂದೆ ಅರಿವಾಗೋ ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ, ಹಿಂದೆ ಬರೋಕ್ಕಾಗೋದಿಲ್ಲ. ಆ ಒಂದು ಸುಳಿಯಲ್ಲಿ ಸಿಲುಕಿಕೊಂಡು ಅವರು ನರಳೋದನ್ನು ನಾವು ನೋಡಿದ್ದೀವಿ. ಈ ಹದಿಹರೆಯದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಮಾಡೆಲ್ ಆಗಬೇಕು, ಒಳ್ಳೆ ಮಾಡೆಲ್ ಆಗಬೇಕು ಅಥವಾ ಚಲನಚಿತ್ರದಲ್ಲಿ ನಟಿಸಬೇಕು, ಈ ಥರ ಎಲ್ಲ ತಂದೆ ತಾಯಿಗಳ ಮಾತು ಕೇಳದೆ ವಿದ್ಯಾಭ್ಯಾಸ, ಅವರಿಗೆ ವಿದ್ಯಾರ್ಥಿಗಳವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಆದರೆ ಅವರೇನು ಮಾಡ್ತಾರೆ, ಈ ಥರದ ಒಂದು ಭ್ರಮಾಲೋಕಕ್ಕೆ ಬೀಳ್ತಾರೆ. ಡೋಪಮೈನ್ ಬಿಡುಗಡೆ ಆಗ್ತಿರುತ್ತಲ್ಲ, ಹಾಗಾಗಿ ಏನು ಮಾಡ್ತಾರೆ, ರಿವಾರ್ಡು, ಜನರ ಪ್ರಶಂಸೆ ಬೇಕು, ನನಗೆ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಬೇಕು, ನನ್ನ ಎಲ್ಲ ಗುರುತಿಸಬೇಕು, ನನ್ನನ್ನು ಎಲ್ಲ ಗೌರವಿಸಬೇಕು. ಆ ಗೌರವ ಪಡಿಬೇಕು ಅಂತಂದರೆ ಅದರದೇ ಒಂದು ಹಾದಿ ಇರುತ್ತೆ. ನನ್ನ ಓದಿನಲ್ಲಿ ನಾನು ಎಲ್ಲದನ್ನು ಒಂದು ಎತ್ತರಕ್ಕೆ ಏರಿದಾಗ, ಒಳ್ಳೆ ಹುದ್ದೆಗೆ ಹೋದಾಗ ಗೌರವ ತಂತಾನೇ ಬರುತ್ತೆ. ಆದರೆ ಇವರಿಗೆ ಒಂದು ಸಡನ್ ಆಗಿ ಬೇಕದು, ಒಂದು ಶಾರ್ಟ್ಕಟ್ಟಲ್ಲಿ ಬೇಕು. ಹಾಗಾಗಿ ಡೋಪಮೈನ್ ಹೆಚ್ಚು ಬಿಡುಗಡೆಯಾಗೋದಕ್ಕೋಸ್ಕರ ಬಹಳಷ್ಟು ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಅಡ್ಡದಾರಿ ಹಿಡಿಯೋದನ್ನು, ತಪ್ಪು ದಾರಿಗೆ ಹೋಗೋದನ್ನು ನಾವು ನೋಡ್ತೀವಿ. ನಂತರ ಆಕ್ಸಿಟಾಸಿನ್, ಇದೊಂದು ಬಾಂಡಿಂಗ್ ಹಾರ್ಮೋನ್, ಲವ್ ಹಾರ್ಮೋನ್ ಅಂತ ಅನ್ಬೋದು. ಇಲ್ಲಿ ತಂದೆ ತಾಯಿಗಳ ಮಾತಿಗಿಂತ ಅವರಿಗೆ ಅವರ ಸುತ್ತಮುತ್ತ ಇರುವ ಒಂದು ಸಹಪಾಠಿಗಳು, ಸ್ನೇಹಿತರ ಒಂದು ಬಾಂಡಿಂಗು ಜಾಸ್ತಿ ಇರುತ್ತೆ. ಮೊದಲು ಮಗು ಇದ್ದಾಗ ಅದು ತಂದೆ ತಾಯಿಗಳ ಒಡನಾಟದಲ್ಲಿರುತ್ತೆ, ತಂದೆ ತಾಯಿಗಳನ್ನು ತುಂಬ ಹಚ್ಕೊಂಡಿರುತ್ತೆ, ಪ್ರತಿಯೊಂದಕ್ಕೂ ತಂದೆ ತಾಯಿಯನ್ನೇ ಕೇಳುವಂತಹ ಮಗು ನಂತರದ ದಿನದಲ್ಲಿ ವಯಸ್ಸಿಗೆ ಬಂದಾಗ ತಂದೆ ತಾಯಿನ ಸಂಪೂರ್ಣವಾಗಿ ಬಿಟ್ಟುಬಿಡುತ್ತೆ. ಏಕೆಂದರೆ ನಿಯಮಗಳ ಉಲ್ಲಂಘನೆ ಮಾಡೋವಂಥದ್ದು ಮತ್ತು ಅಪಾಯದ ಒಂದು ಅರಿವು ನಾವು ಹೇಳ್ತಾ ಹೋಗ್ತಾರೆ. ತಂದೆ ತಾಯಿಗಳು ಮಗುವಿಗೆ ಹೇಳ್ತಾರೆ, ನೋಡಿ ಈ ಥರ ಮಾಡಬೇಡ ಅಂತ. ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಅದು ಇಷ್ಟ ಇರೋದಿಲ್ಲ. ಹಾಗಾಗಿ ಅವರೆಲ್ಲ ಹೇಳೋದೆಲ್ಲ ಸುಳ್ಳು ನಮ್ಮ ಮನೋಭಾವನೆ ಅದಕ್ಕೆ. ಹಾಗಾಗಿ ಅದರ ಫ್ರೆಂಡ್ಸ್ಗಳು, ಅವರ ಸರ್ಕಲ್ ಇರುತ್ತಲ್ಲ, ಸುತ್ತಮುತ್ತ ಇರುವ ಸ್ನೇಹಿತರುಗಳು, ಅವರು ಹೇಳುವ ಮಾತೆ, ಏಕೆಂದರೆ ಅವರು ಹದಿಹರೆಯದವರೇ, ಅವರಿಗೂ ಸಹ ಮುಂಭಾಗದ ಅರಿವಿನ ಮೆದುಳು ಕೆಲಸ ಮಾಡ್ತಾ ಇರೋದಿಲ್ಲ. ಹಾಗಾಗಿ ಅವರು ಹೇಳುವಂತಹ ವಿಚಾರಗಳನ್ನು ತುಂಬ ತಗೊಂತಾರೆ, ಅವರಿಗೆ ಸಂತೋಷ ಆಗುತ್ತೆ, ಅವರ ಮಾತಿಗೆ ಹೆಚ್ಚು ಅವರು ಬೆಲೆ ಕೊಡ್ತಾರೆ. ಮತ್ತು ಸದಾಕಾಲ ಮನೆ ತಂದೆ ತಾಯಿಗಳಿಂದ ದೂರ ಇರಬೇಕು. ಸಾಮಾನ್ಯವಾಗಿ ನೋಡಿ, ಹದಿಹರೆಯಕ್ಕೆ ಬಂದ ಮಕ್ಕಳು ತಂದೆ ತಾಯಿಗಳ ಜೊತೆ ಎಲ್ಲೋಗೋಕ್ಕೂ ಇಷ್ಟಪಡೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವುದೋ ಒಂದು ಫಂಕ್ಷನ್ಗೆ ಹೋಗೋಣ ಬಾ ಅಂತಂದರೆ, ನಾನು ಬರಲ್ಲ, ನೀವು ಹೋಗಿ, ನಾನು ಓದ್ಕೋಬೇಕು ಅನ್ನೋ ಅಂಥದ್ದು. ಆಮೇಲೆ ಅವನು ಫ್ರೆಂಡ್ಸ್ ಜೊತೆ ಮಾತ್ರ ಅವನು ಹೋಗೋವಂಥದ್ದು ಅಥವಾ ಅವಳು ಫ್ರೆಂಡ್ಸ್ ಜೊತೆ ಮಾತ್ರ ಹೋಗುವಂಥದ್ದು, ಅಲ್ಲಿ ಗೌಪ್ಯವಾದ ವಿಚಾರಗಳನ್ನು ಚರ್ಚೆ ಮಾಡೋವಂಥದ್ದು, ಇದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ಆಕ್ಸಿಟಾಸಿನ್.
ಇದರ ಜೊತೆಗೆ ಸೆರೋಟೋನಿನ್ ಹಾರ್ಮೋನು ಸಹ ಹೆಚ್ಚು ಬಿಡುಗಡೆಯಾಗುತ್ತೆ. ಕಾರಣ ಅದೊಂದು ಮೂಡ್ ಹಾರ್ಮೋನು. ಅವರ ಜೊತೆ ಚಾಟ್ ಮಾಡ್ತಾ ಇರ್ತಾರೆ ಹುಡುಗರ ಜೊತೆ, ಅಥವಾ ಹುಡುಗರು ಏನೋ ಒಂದು ಗಿಫ್ಟ್ ಕೊಟ್ಟಿರ್ಬೋದು, ಅದನ್ನು ನೋಡಿದಾಗ ತುಂಬ ಸಂತೋಷ ಆಗ್ತಿರುತ್ತೆ. ಮೂಡ್ ಹಾರ್ಮೋನು, ತುಂಬ ಸಂತೋಷವಾಗಿರ್ತಾರೆ. ಆದರೆ ಮುಂದಿನ ದಿನದಲ್ಲಿ ಇವತ್ತಿನ ಸಂತೋಷ ಮುಂದಿನ ದಿನದಲ್ಲಿ ಇರೋದಿಲ್ಲ ಅನ್ನುವುದ ಪ್ರಜ್ಞೆ, ದೂರಾಲೋಚನೆ, ಇದು ದುರಾಲೋಚನೆ ಅಲ್ಲ, ದೂರಾಲೋಚನೆ, ಫೋರ್ ಥಿಂಕಿಂಗ್, ಮುಂದೆ ಏನಾಗಬಹುದು ಎನ್ನುವ ಆಲೋಚನೆ ಆ ಮಕ್ಕಳಿಗಿರೋದಿಲ್ಲ. ಕಾರಣ ಅವರಿಗೆ ಮುಂಭಾಗದ ಮೆದುಳು ಕೆಲಸ ಮಾಡ್ತಾ ಇರೋದಿಲ್ಲ. ಆದರೆ ಕೆಲವು ಮಕ್ಕಳಿಗೆ ಇದು ಕೆಲಸ ಮಾಡ್ತಾ ಇರುತ್ತೆ. ಕಾರಣ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್, ಅವರ ಗುರಿಯನ್ನು ನಿಗದಿ ಪಡ್ಕೊಂಡಿರ್ತಾರೆ. ಆ ಹಿಂಭಾಗದ ಭಾವನಾತ್ಮಕ ಮೆದುಳನ್ನು ಟ್ರೈನ್ ಅಪ್ ಮಾಡ್ತಾ ಇರ್ತಾರೆ ಅವರು. ಅದನ್ನು ಅದರ ಪಾಡಿಗೆ ಅದನ್ನು ಹರಿಬಿಡೋದಿಲ್ಲ. ಅದನ್ನು ಒಂದು ಗ್ರೂವಲ್ಲಿ ಒಂದು ಚಾನಲೈಸ್ ಮಾಡಿರ್ತಾರೆ. ಅವರ ಎನರ್ಜಿಯನ್ನು ಚಾನಲೈಸ್ ಮಾಡಿರೋದ್ರಿಂದ ಎಲ್ಲ ಮಕ್ಕಳು ಅಡ್ಡದಾರಿ ಹಿಡಿಯೋದಿಲ್ಲ, ಕೆಲವು ಮಕ್ಕಳು ಮಾತ್ರ ಅಡ್ಡದಾರಿ ಹಿಡಿಯುವಂಥ ಅಥವಾ ತಪ್ಪು ದಾರಿ ಹಿಡಿಯುವಂತಹದ್ದನ್ನು ನಾವು ನೋಡ್ಬೋದು. ಹೀಗಾಗಿ ಹಾರ್ಮೋನುಗಳ ವ್ಯತ್ಯಾಸ ತುಂಬ ನಾವು ಮಾಡ್ತೀವಿ. ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಇರುತ್ತೆ, ಒತ್ತಡದ ಹಾರ್ಮೋನು. ಅವರಿಗೆ ಅವರ ಶೈಕ್ಷಣಿಕ ಇದರಲ್ಲಿ ಹೆಚ್ಚು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನೋದು, ಅಲ್ಲಿಯ ಒತ್ತಡನೂ ಇರುತ್ತೆ. ಪಿಯರ್ ಪ್ರೆಷರ್ ಇರುತ್ತೆ. ಮತ್ತು ಸ್ನೇಹಿತರು ಎಲ್ಲ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ ನಾನು ಮಾಡಬೇಕು. ತಂದೆ ತಾಯಿಗಳ ಒತ್ತಡ ಇರುತ್ತೆ, ಸಮಾಜದ ಒತ್ತಡ ಇರುತ್ತೆ. ನೆಂಟರಿಷ್ಟರು ಕೇಳ್ತಾ ಇರ್ತಾರೆ, ನೀನು ಅದನ್ನು ಪಾಸ್ ಮಾಡಿಲ್ವಾ, ನೀನು ಎಷ್ಟು ಸ್ಕೋರ್ ಮಾಡಿದೆ. ಇಲ್ಲಿ ಒಂದು ಕಾರ್ಟಿಸಾಲ್ ಪ್ರಮಾಣವೂ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಹಾರ್ಮೋನುಗಳ ವೇರಿಯೇಷನ್ ಹದಿಹರೆಯದಲ್ಲಿ ತುಂಬ ಹೆಚ್ಚು. ಹಾಗಾಗಿ ಅವರ ಏನು ನಡವಳಿಕೆ ನಾವು ನೋಡ್ತೀವಿ ಹದಿಹರೆಯದಲ್ಲಿ, ದಾರಿ ತಪ್ಪುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆಗೆ ಮೆದುಳಿನಲ್ಲಿ ಸಿನಾಪ್ಟಿಕ್ ಪ್ರೂನಿಂಗ್ ಅಂತ ನಡೀತಾ ಇರುತ್ತೆ. ಕಲಿಕೆ ತುಂಬ ಫಾಸ್ಟ್ ಇರುತ್ತೆ. ಈ ಸಿನಾಪ್ಟಿಕ್ ಪ್ರೂನಿಂಗ್ ಆಗ್ತಾ ಇರುತ್ತಲ್ಲ, ಮೆದುಳಿನ ಕೆಲವೊಂದು ನರಕೋಶಗಳು ಕಟ್ಟಾಗ್ತಿರುತ್ತೆ, ಕೆಲವು ಜೋಡಣೆ ಆಗ್ತಿರುತ್ತೆ. ಬೇಡದ ನರಕೋಶಗಳು ಕಟ್ಟಾಗುತ್ತೆ, ಬೇಕಾಗಿರುವ ನರಕೋಶಗಳು ಜೋಡಣೆ ಆಗ್ತಿರುತ್ತೆ. ಕಲಿಕೆ ತುಂಬ ಫಾಸ್ಟಾಗಿರುತ್ತೆ, ತುಂಬ ಬೇಗ ಕಲಿತಾ ಇರ್ತಾರೆ. ಈಗ ನೋಡಿ, ಟೆಕ್ನಾಲಜಿಲಿ ವಯಸ್ಸಾದವರಿಗಿಂತ ಹದಿಹರೆಯದ ಮಕ್ಕಳು ಭಾಳ ತುಂಬ ಅವರು ಆ್ಯಕ್ಟಿವ್ ಆಗಿರ್ತಾರೆ. ಕಾರಣ ಕಲಿಕೆ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಒಳ್ಳೆಯ ಕಲಿಕೆ ಆಗಬೇಕು. ಅದು ಕಲಿಕೆ ಇಲ್ಲಿ ಯಾವ ಥರದ ಮಕ್ಕಳು ಈ ಒಂದು ಅಡ್ಡದಾರಿಗೆ ಹಿಡಿತಾರೆ ಅಂತಂದರೆ, ಬಹಳ ಮುಖ್ಯವಾಗಿ ಕುಟುಂಬದಲ್ಲಿ ಕಲಹ ಇದ್ದಾಗ, ಆಮೇಲೆ ಆ ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಗಮನ ಹರಿಸದಿದ್ದಾಗ ಒಂಟಿತನ ಇರುತ್ತೆ. ಆಮೇಲೆ ಅವರಿಗೆ ಒಂದು ಮಿಸ್ಔಟ್, ಅವರಿಗೆ ಹೆಚ್ಚಿನ ಗಮನ ಅವರಿಗೆ ಕೊಡ್ತಾ ಇರೋದಿಲ್ಲ. ಜೊತೆಗೆ ಎಲ್ಲೋ ಒಂದು ಕೀಳಿರಿಮೆ ಇರುತ್ತೆ. ಕೆಲವರು ಕಪ್ಪಿರ್ಬೋದು, ಕೆಲವರು ಕುಳ್ಳಕ್ಕಿರ್ಬೋದು, ಕೆಲವರು ದಪ್ಪ ಇರ್ಬೋದು. ಆವಾಗ ಅವ್ರಿಗೆ ಆ ಒಂದು ಎಲ್ಲೋ ಒಂದು ಕೀಳಿರಿಮೆ ಇರುತ್ತೆ. ಅಂಥವರು ಸಹ ಈ ಒಂದು ಅಡ್ಡದಾರಿ, ಎಲ್ಲರ ಗಮನ ತನ್ನ ಕಡೆ ಸೆಳೆಯಬೇಕು ಅನ್ನೋ ಕಾರಣದಿಂದ, ಅಥವಾ ಕುಟುಂಬದಲ್ಲಿ ಯಾವಾಗಲೂ ಸದಾಕಾಲ ಕುಟುಂಬದಲ್ಲಿ ಕಲಹ ಇದ್ದಾಗ ಹೊರಗಡೆ ಎಲ್ಲೋ ಸಂತೋಷ ಸಿಕ್ಕುತ್ತೆ ಅಂತ ಅಲ್ಲಿ ಹೋಗೋದೇ ಆಗಲಿ, ಅಲ್ಲಿ ಕೆಲವೊಂದು ಚಟಗಳಿಗೆ ಇಂದ ಅವರಿಗೆ ನೆಮ್ಮದಿ ಸಿಗ್ತಾ ಇರುತ್ತೆ. ಡ್ರಗ್ ಅಡಿಕ್ಷನು ಇದೆಲ್ಲ ಶುರು ಆಗೋದೇ ಹಾಗೆ. ಅದರ ಜೊತೆಯಲ್ಲಿ ಕೆಟ್ಟ ಸವಾಸ. ಅದಕ್ಕೆ ನೋಡಿ, ಮಕ್ಕಳಿಗೆ ನಾವು ಯಾವಾಗಲೂ ಒಳ್ಳೆಯ ಸ್ನೇಹಿತರು ಅವರಿಗೆ ಸಿಕ್ಕಿದ್ರೆ ಅವರ ಜೀವನ ಅವರು ರೂಪಿಸ್ಕೊಂಡ ಹಾಗೆ ಅಂತಲೇ, ಅಲ್ಲೇ ಅವರ ಅರ್ಧ ಜೀವನನ ನಾವು ರೂಪಿಸ್ದಾಗೆ. ಒಳ್ಳೆಯ ಸ್ನೇಹಿತರು ಬೇಕು. ಒಳ್ಳೆಯ ಸ್ನೇಹಿತರು, ಕೆಟ್ಟ ಸವಾಸಗಳಾಗಿರ್ಬೋದು. ಸಾಮಾಜಿಕ ಜಾಲತಾಣಗಳು, ಮಗು ಸಾಮಾಜಿಕ ಜಾಲತಾಣದಲ್ಲಿ ಏನು ನೋಡ್ತಾ ಇದ್ದಾನೆ ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತಿರಲ್ಲ, ಅವನ ವ್ಯವಹಾರನೇ ಗೊತ್ತಿರೋದಿಲ್ಲ. ಇಂತಹ ಸಂದರ್ಭದಲ್ಲೂ ಸಹ ಮಕ್ಕಳು ಅಡ್ಡದಾರಿ ಹಿಡಿಯುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ವಾತಾವರಣ, ಸಾಮಾಜಿಕ ಅಂಶಗಳು, ಕೌಟುಂಬಿಕ ಅಂಶಗಳು, ಆರ್ಥಿಕ ಪರಿಸ್ಥಿತಿ, ಕೆಲವು ಕುಟುಂಬದಲ್ಲಿ ತುಂಬ ಬಡತನ ಇರುತ್ತೆ. ಆ ಮಗುವಿಗೆ ತುಂಬ ಆಸೆಗಳಿರುತ್ತೆ, ಏನೋ ನಾನು ತಗೋಬೇಕು, ಪಡಿಬೇಕು ಅಂತ. ಆವಾಗ ಅಡ್ಡದಾರಿ ಹಿಡಿಯುವ ಎಲ್ಲ ಸಾಧ್ಯತೆಗಳು. ಯಾವುದೋ ಹುಡುಗ ಏನೋ ನಿನಗೆ ಡ್ರೆಸ್ ಕೊಡಿಸ್ತೀನಿ, ನಿನಗೆ ಕಾಸ್ಮೆಟಿಕ್ಸ್ ಕೊಡಿಸ್ತೀನಿ ಅಂದಾಗ ಅವನ ಬಳಿ ಹೋಗುವಂಥದ್ದು. ಆದರೆ ಆ ಮಗುವಿಗೆ ಅದು ಮುಖ್ಯ ಅಲ್ಲ, ತನ್ನ ಜೀವನ ಇಲ್ಲಿ ಹಾಳಾಗ್ತಿದೆ ಎನ್ನುವ ಅರಿವು ಇರೋದಿಲ್ಲ. ಹಾಗಾಗಿ ಇವೆಲ್ಲ ಮಗು ಅಡ್ಡದಾರಿ ಹಿಡಿಯುವ ಸಾಧ್ಯತೆಗಳಿರುತ್ತೆ. ತಂದೆ ತಾಯಿಗಳ ಇಲ್ಲಿ ಕರ್ತವ್ಯ ಏನು ಅಂತಂದರೆ, ಮುಕ್ತವಾಗಿ ಅವರನ್ನು ಸ್ನೇಹಿತರ ಥರ ನೋಡಬೇಕು ಅಂತಾರೆ. ಹದಿಹರೆಯದ ಮಕ್ಕಳನ್ನು ನಾವು ಸ್ನೇಹಿತರಂತೆ ನೋಡಬೇಕು ಅಂತಾರೆ. ಅವರನ್ನು ಮಾತಾಡೋಕ್ಕೆ ಬಿಡಬೇಕು, ಅವರ ಭಾವನೆಗಳನ್ನು ಅವರು ಹಂಚ್ಕೊಳ್ಳೋಕ್ಕೆ ಬಿಡಬೇಕು. ತಂದೆ ತಾಯಿಗಳಾಗ್ಬೋದು ಅಥವಾ ಅವರ ಶಿಕ್ಷಕರಾಗ್ಬೋದು, ಅದೇನು ಹೇಳುತ್ತೆ ಮಗು ಅನ್ನೋದನ್ನು ಕೇಳಿಸ್ಕೊತಾ ಇರಬೇಕು. ಕೇಳಿಸ್ಕೊಂಡು ಅವರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಸಣ್ಣ ಪುಟ್ಟದಕ್ಕೂ ಅತಿಯಾಗಿ ಶಿಕ್ಷೆ ಅಥವಾ ಅದನ್ನು ನಿಬಂಧನೆಯಿಂದ ಇದನ್ನು ಸರಿಪಡಿಸಲು ಸಾಧ್ಯ ಇಲ್ಲ. ಒಂದು ಶಿಕ್ಷೆ ಕೊಟ್ಬಿಟ್ರೆ ಸರಿ ಆಗ್ತಾರೆ, ಖಂಡಿತ ಸಾಧ್ಯ ಇಲ್ಲ. ನಾನು ಶಿಸ್ತಿನಿಂದ ಅದನ್ನು ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ.
ಅದರ ಬದಲು ಸ್ನೇಹಿತರ ಥರ ಭಾವನೆಗಳಿಗೆ ಸ್ಪಂದಿಸಬೇಕು. ಮನೆಯಲ್ಲಿ ತಂದೆ ತಾಯಿಗಳು, ಒಂದು ಕುಟುಂಬದಲ್ಲಿ ಆದಷ್ಟು ಕಲಹ ಇಲ್ಲದಿದ್ದ ಹಾಗೆ ಪ್ರೀತಿಯ ವಾತಾವರಣ, ಅಲ್ಲೇ ಸಫಿಷಿಯೆಂಟ್ ಪ್ರೀತಿ ಮಗುವಿಗೆ ದೊರೆತರೆ ಅದು ಹೊರಗಡೆ ಪ್ರೀತಿಯನ್ನು ಅಪೇಕ್ಷೆ ಪಡುವುದೇ ಇಲ್ಲ. ತಂದೆ ತಾಯಿ ಪ್ರೀತಿನೇ ಸಾಕಾಗ್ಬಿಡುತ್ತೆ ಅದಕ್ಕೆ. ಇನ್ನು ಇನ್ನೊಬ್ಬ ಹುಡುಗ ಅಥವಾ ಇನ್ನೊಂದು ಹುಡುಗಿಯ ಪ್ರೀತಿ ಬೇಕು ಎನ್ನುವ ಭಾವನೆಯಲ್ಲಿ ಬರೋದಿಲ್ಲ. ಕೌಟುಂಬಿಕ ಜಗಳಗಳನ್ನು ಕಡಿಮೆ ಮಾಡೋದೇ ಆಗಲಿ, ಅದರ ಭಾವನೆಗಳನ್ನೇ ಕೇಳೋದೇ ಆಗಲಿ, ಅದರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಆಗಲಿ, ಇಂಪಾರ್ಟೆನ್ಸ್ ಕೊಡುವಂಥದ್ದೇ ಆಗಲಿ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಈ ರೀತಿ ಕೆಲವೊಂದು ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಚಾನಲೈಸ್ ಮಾಡಬೇಕು. ಮಗುವನ್ನು ಒಳ್ಳೆಯ ಸ್ನೇಹಿತರು ಇರುವ ಥರ ನೋಡ್ಕೋಬೇಕು. ಕ್ರೀಡೆ, ಸಂಗೀತ, ಸಾಹಿತ್ಯ, ಈ ಥರ ಅದರ ಎನರ್ಜಿಯನ್ನು ಚಾನಲೈಸ್ ಮಾಡೋದು. ಜೊತೆಗೆ ಸಮುದಾಯದಲ್ಲೂ ಮಗು ಬೆರೆಯುವ ಹಾಗೆ ಕ್ರೀಡಾಕೂಟಗಳಿಗೆ ಭಾಗವಹಿಸೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇದು ಮಾಡೋದು, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸೋದು, ಅದನ್ನು ಲೀಡರ್ ಮಾಡಿ ಅದರಿಂದ ಕೆಲಸ ತೆಗೆಸೋವಂಥದ್ದು. ಜೊತೆಗೆ ಸಕಾರಾತ್ಮಕವಾಗಿ ಸಮಾಜಮುಖಿಯಾಗಿ ಸೇವೆ ಅಂತ ಮಾಡ್ತಾರೆ. ಎಷ್ಟೋ ಮಕ್ಕಳುಗಳು ಹದಿಹರೆಯದವರು, ಆಶ್ಚರ್ಯ ಆಗುತ್ತೆ. ಬಹಳಷ್ಟು ಸೇವಾ ಕಾರ್ಯದಲ್ಲಿ ನಿರತರಾಗಿರುವ ಮಕ್ಕಳನ್ನು ನಾವು ನೋಡಿದ್ದೀವಿ. ಅವ್ರನ್ನ ನೋಡಿದಾಗ ಸಂತೋಷ ಆಗುತ್ತೆ. ಕಾರಣ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಆ ಪ್ರಬುದ್ಧತೆ ಹೇಗೆ ಬಂತು ಅಂದರೆ ಅದಕ್ಕೆ ಪೂರಕವಾಗಿ ತಂದೆ ತಾಯಿಗಳ ಮಾರ್ಗದರ್ಶನ ಅಂತಲೇ ಹೇಳ್ಬಹುದು. ಹಾಗಾಗಿ ಈ ರೀತಿಯಾದ ವಾತಾವರಣವನ್ನು ಕಲ್ಪಿಸೋದ್ರಿಂದ ಮಗು ಯಾವುದೇ ರೀತಿ ತಪ್ಪು ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ, ಅಡ್ಡ ದಾರಿಯೂ ಹಿಡಿಯೋದಿಲ್ಲ. ಈ ಹದಿಹರೆಯ ಅಂತ ಏನಿದೆ ಅಲ್ಲಿ ಯಾವುದೇ ರೀತಿ ತಪ್ಪು ಆಗದಿದ್ದ ಹಾಗೆ ನಾವು ಮಗುವನ್ನು ಕಾಪಾಡಬಹುದು ಅಂತ ಹೇಳ್ಬಹುದು. ನಮಸ್ಕಾರ.